ನಮಸ್ಕಾರ ಸ್ನೇಹಿತರೆ. ಇಂದು ದೇಶದಾದ್ಯಂತ ರೇಷನ್ ಕಾರ್ಡ್ ಹಾಗೂ ಗ್ಯಾಸ್ ಸಿಲಿಂಡರ್ ಹೊಂದಿರುವವರಿಗೆ 4 ಹೊಸ ಅಪ್ಡೇಟ್ಗಳು ಬಂದಿವೆ. ಅಂದರೆ ಹೊಸ ನಿಯಮಗಳು ಜಾರಿಯಾಗಿವೆ. ಅದೇನಪ್ಪ ಅಂದರೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಹಾಗೂ ಒಂದು ಲೈಕ್ ಮಾಡಿ. ಸ್ನೇಹಿತರೆ, 4 ಅಪ್ಡೇಟ್ಗಳಲ್ಲಿ ಮೊದಲನೇ ಅಪ್ಡೇಟ್ ಯಾವುದಪ್ಪ ಅಂದರೆ ಪಡಿತರ ಚೀಟಿಗೆ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕು ಹಾಗೂ ಫೋನ್ ನಂಬರನ್ನು ಅಪ್ಡೇಟ್ ಮಾಡಿಸಬೇಕು. ನಕಲಿ ಕಾರ್ಡುಗಳು ಹಾಗೂ ಪಡಿತರ ಚೀಟಿಯನ್ನು ದುರುಪಯೋಗ ಪಡಿಸಿಕೊಳ್ಳುವುದರಿಂದ ದೂರವಿಡಲು ಈ ಅಪ್ಡೇಟ್ ಅನ್ನು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಸ್ನೇಹಿತರೆ, ಇನ್ನು ಮುಂದೆ OTP ಇರುವುದಿಲ್ಲ ರೇಷನ್ ಕಾರ್ಡ್ಗಳಿಗೆ. ಯಾಕಪ್ಪ ಅಂದ್ರೆ ಬರೀ ರೇಷನ್ ಕಾರ್ಡ್ಗಳು ಫೇಕ್ ಇದೆ. ಅದಕ್ಕೋಸ್ಕರ ಇನ್ನು ಮುಂದೆ ನೀವು ರೇಷನ್ ಪಡೆದುಕೊಳ್ಳಲು ನಿಮ್ಮ ಬೆರಳಚ್ಚನ್ನು ಕೊಟ್ಟು ಇನ್ನು ಮುಂದೆ ರೇಷನ್ ಅನ್ನು ಪಡೆಯಬೇಕು. ಸ್ನೇಹಿತರೆ, ನೀವು ಸರಿಯಾಗಿ ಪ್ರತಿ ತಿಂಗಳು ಇನ್ನು ಮುಂದೆ ರೇಷನ್ ಅನ್ನು ತಗೊಂಡಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡು 3 ತಿಂಗಳು ನೀವು ಸತತ ರೇಷನ್ ಅನ್ನು ನಿಮ್ಮ BPL ಕಾರ್ಡ್ಗಳು ಡಿಲೇಟ್ ಆಗುತ್ತವೆ. ಆದ್ದರಿಂದ ಸರಿಯಾಗಿ ರೇಷನ್ ಅನ್ನು ತೆಗೆದುಕೊಳ್ಳಿ. ಸ್ನೇಹಿತರೆ, ಇನ್ನು 3ನೆಯ ಅಪ್ಡೇಟ್ ಯಾವುದಪ್ಪ ಅಂದ್ರೆ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ನೇರವಾಗಿ ಅರ್ಹ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮೆಯಾಗುತ್ತದೆ. ಸ್ನೇಹಿತರೆ, ಇನ್ನು 4ನೆಯ ಅಪ್ಡೇಟ್ ಏನಪ್ಪಾ ಅಂದ್ರೆ ಇನ್ನು ಮುಂದೆ ಗ್ಯಾಸ್ ಬುಕ್ಕಿಂಗು ಅಥವಾ OTP ಮತ್ತೆ ಗ್ಯಾಸ್ ಯಾವಾಗ ಬರುತ್ತೆ ಇವೆಲ್ಲ ಸ್ಟೇಟಸ್ ಅನ್ನು ನೀವು ನಿಮ್ಮ ಮೊಬೈಲಿನಲ್ಲೇ ಚೆಕ್ ಮಾಡಿಕೊಳ್ಳಬಹುದು. ಕೇಂದ್ರ ಸರ್ಕಾರದಿಂದ ಮಹತ್ವದ ಬದಲಾವಣೆಯಾಗಿದೆ. ಗ್ಯಾಸ್ ಅನ್ನು ಕಳ್ಳ ಸಂತೆಯಲ್ಲಿ ಮಾರುವುದಕ್ಕೆ ಇನ್ನು ಮುಂದೆ ಸಾಧ್ಯವಾಗುವುದಿಲ್ಲ.